ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಇವತ್ತಿಲ್ಲಿ ಪುಳಿಯೋಗರೆ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಯಾರ್ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಬನ್ನಿ ವಿಡಿಯೋನ ಇವತ್ತು ಶುರು ಮಾಡೋಣ. ನಾನು ಮೊದಲಿಗೆ ಇಲ್ಲಿ 1 ಟೇಬಲ್ ಸ್ಪೂನಲ್ಲಿ ಅಳತೆಗೆ ಇಟ್ಕೊಂಡು, ಯಾವುದಾದ್ರೂ 1 ಸ್ಪೂನ್ ಅಳತೆಗೆ ಇಟ್ಕೊಳ್ಳಿ. ಅದರಲ್ಲಿ 3 ಸ್ಪೂನು ಕಡಲೆಬೇಳೆ, 3 ಸ್ಪೂನ್ ಉದ್ದಿನಬೇಳೆ, ಹಾಗೆ 2 ಸ್ಪೂನ್ ಸಾಸಿವೆ, 6 ಸ್ಪೂನು ಧನಿಯಾ ಬೀಜ ತೊಗೊಳ್ತೀನಿ. ಅದು 1 to ಡಬಲ್ ತೊಗೋಬೇಕು. ಹಾಗೆ ಮೆಣಸು 2 ಸ್ಪೂನು, ಜೀರಿಗೆ 2 ಸ್ಪೂನು, 3 ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಕಡಿಮೆನೇ ಇರಬೇಕು ಅದಕ್ಕೆ. ಹಾಗೆ ಕೊಬ್ಬರಿ ತುರಿ, ಒಂದು ಚಿಕ್ಕ ಒಣಗಿದ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲ, ಇಲ್ಲೊಂದು 50 ಗ್ರಾಮಷ್ಟು ಬೆಲ್ಲ ಇದೆ. ಹಾಗೆ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿದು ಒಣಗಿಸಿ ಇಟ್ಕೊಂಡ್ರು ಪರವಾಗಿಲ್ಲ. ಮತ್ತು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ಇಂಗು ಹಾಕ್ತೀವಿ, ಇಂಗು ಉಪ್ಪು ಬರುತ್ತೆ ಮಧ್ಯದಲ್ಲಿ. ಮತ್ತು ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡನ್ನೂ ತೊಗೊಂಡಿದ್ದೀನಿ. ಈಗ ನಾವು ಇದನ್ನ ಒಂದೊಂದಾಗಿ ಹುರ್ಕೊಳ್ಳೋಣ. ಹೇಗೆ ಹುರ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಫಸ್ಟಿಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಎಲ್ಲ ಬೇಳೆಗಳನ್ನ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ, ಒಟ್ಟಿಗೆ ಹುರಿಯೋದು ಬೇಡ. ಉದ್ದಿನಬೇಳೆ ಕಲರ್ ಚೇಂಜ್ ಆಗೋ ತನಕ ಕಡಿಮೆ ಉರಿ ಇಟ್ಕೊಂಡು ಹುರ್ಕೊಳ್ಳಿ. ಹಾಗೆ ಕಡಲೆಬೇಳೆನೂ ಅಷ್ಟೇ, ಉರಿ ಕಡಿಮೆನಲ್ಲಿ ಜೋರಾಗಿಟ್ಟು ಬೇಗ ಆಗುತ್ತೆ ಅಂತ ಮಾಡಬೇಡಿ. ಕಡಿಮೆ ಉರಿಯಲ್ಲಿ ಪದಾರ್ಥಗಳನ್ನ ಹುರ್ಕೊಳ್ಳೋದ್ರಿಂದ ಟೇಸ್ಟು ಹೆಚ್ಚಾಗುತ್ತೆ. ಹಾಗೆ ಜೀರಿಗೆ ಹುರ್ಕೊತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಗಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಎಲ್ಲ ಒಂದೊಂದು ನಿಮಿಷದಲ್ಲಿ ಹುರ್ಕೋಬೋದು. ಹಾಗೆ ಮೆಣಸು ಅಷ್ಟೇ, ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ. ಹಾಗೆ ಸಾಸಿವೆ ಅಂತೂ ಬೇಗ ಆಗುತ್ತೆ, ಅದನ್ನ ಕಪ್ಪಗೆ ಮಾಡಬೇಡಿ, ಬೇಗ ತೆಗೆದಿಟ್ಕೊಳ್ಳಿ ಚಿಟ ಅಂತ ಸೌಂಡ್ ಬಂದಿದ ತಕ್ಷಣ. ಮತ್ತು ಮೆಂತ್ಯನೂ ಅಷ್ಟೇ ಸಣ್ಣ ಉರಿಯಲ್ಲಿ ಕೆಂಪಗಾಗೋ ಥರ, ಇದು ನಮಗೆ ಕಲರ್ ಕೊಡುತ್ತೆ ಪೌಡರ್ಗೆ. ಅದಕ್ಕೆ ಸಣ್ಣ ಉರಿಯಲ್ಲಿ ಅದನ್ನು ಎಲ್ಲೋ ಇರೋದು ಸ್ವಲ್ಪ ಗೋಲ್ಡ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. ಮತ್ತು ಧನಿಯಾ ನಾವು 1:2 ತೊಗೊಂಡಿರ್ತೀವಿ. ಪೌಡರ್ ಜಾಸ್ತಿ ಆಗೋದಕ್ಕೆ ಧನಿಯಾ ಪಾತ್ರ ತುಂಬ ಇರುತ್ತೆ. ಧನಿಯಾ ಕೈಗೆ ಬಿಸಿಯಾಗಷ್ಟು ಹುರ್ಕೊಳ್ಳಿ. ಮತ್ತು ಕರಿಬೇವನ್ನು ಹುರ್ಕೊಳ್ಳಿ. ಮತ್ತು ಹುಣಸೆಹಣ್ಣು, ಮೊದಲೇ ಪ್ಲ್ಯಾನ್ ಇದ್ದರೆ ಹುಣಸೆಹಣ್ಣ ಒಣಗಿಸಿ ಇಟ್ಕೋಬೋದು. ಇಲ್ಲ ಅಂದರೆ ಹುಣಸೆಹಣ್ಣು ತ್ಯಾವ ಇದ್ದರೆ ಈ ಥರ ಸ್ವಲ್ಪ ಬಾಣಲೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ. ನೆಕ್ಸ್ಟಿಗೆ ಎಳ್ಳು ಅಷ್ಟೇ ಬೇಗ ಆಗುತ್ತೆ, ಅದು ಚಿಟಪಟ ಅಂತ ಚಿಡಿಯೋಷ್ಟರಲ್ಲಿ ಅದನ್ನ ತೆಗೆದಿಟ್ಕೊಳ್ಳಿ. ನಂತರ ನಾನು ತೊಗೊಂಡ್ರೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಆಗ ಅದು ಘಾಟ್ ಬರಲ್ಲ, ನಿಮಗೆ ಕೆಮ್ಮೆಲ್ಲ ಬರಲ್ಲ. ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೋತೀವಿ. ಮತ್ತು ನಾನು ತೊಗೊಂಡಿದ್ದ ಎಲ್ಲ ಮೆಣಸು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟು ಸಪ್ರೇಟ್ ಇಟ್ಕೊಂಡಿರ್ತೀನಿ. ಅದನ್ನ ಒಟ್ಟಿಗೆ ಬೆರೆಸಲ್ಲ, ಅದನ್ನ ಸಪ್ರೇಟ್ ಇಟ್ಕೊಂಡು ಅದನ್ನು ಮೊದಲಿಗೆ ಮಿಕ್ಸಿಗೆ ಹಾಕ್ಕೋತೀನಿ. ಧನಿಯಾ ಮೆಣಸಿನ್ಕಾಯಿ ಮಾತ್ರ ಇದನ್ನು ಸಪ್ರೇಟ್ ಇಟ್ಕೊಳ್ತೀನಿ. ಇದನ್ನು ಇನ್ನೊಂದ್ಸಲಿ ರುಬ್ಕೊಳ್ಳೋದು. ಆಗ ಕಾಳುಗಳ ಜೊತೆ ಧನಿಯಾ ಮತ್ತು ಮೆಣಸನ್ನ ಹುರಿದು ಸೇರಿಸ್ಬಿಡಿ, ಆದಷ್ಟು ಸಪ್ರೇಟು. ಇದಿಷ್ಟು ಒಂದು ಬೇರೆ ತಟ್ಟೆಲಿ ಹಾಕಿ ಇಟ್ಕೊಳ್ಳಿ. ಇಲ್ಲಿ ಧನಿಯಾ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊತಾ ಇದ್ದೀನಿ. ಈಗ ತರ್ತರಿಯಾಗಿ ಒಂದೊಂದ್ಸಲಿ ಎರಡನ್ನೂ ರುಬ್ಕೊಂಡು, ಮತ್ತು ಈಗ ಎರಡನ್ನೂ ಒಟ್ಟಿಗೆ ಸೇರಿಸಿ ರುಬ್ಕೋಬೇಕಾಗತ್ತೆ. ನನಗಿಲ್ಲಿ 2 ಸರಿ ಆಯಿತು. ನಾವಿದನ್ನು ಒಂದು 300 ಗ್ರಾಮಷ್ಟು ಪೌಡ್ರ್ ಆಗುತ್ತೆ ನಿಮಗಿದು. ಹಾಗೆ ನಾನೊಂದು ಅರ್ಧ ಇನ್ನೊಂದು ಸ್ವಲ್ಪ ಎಳ್ಳು ಹಾಕ್ಕೋತೀನಿ. ಇವಾಗ ಇಲ್ಲಿ ಸ್ವಲ್ಪ ಎಳ್ಳು ಹಾಕ್ಕೋತಾ ಇದ್ದೀನಿ. ಎಳ್ಳು ಹಾಗೆ ಈ ಪೌಡರ್ ಜೊತೆ ಹಾಕ್ಕೋಬೇಕು ನಾವು ಹುಣಸೆಹಣ್ಣನ್ನು. ಆಗ ಹುಣಸೆಹಣ್ಣು ಕಚ್ಕೊಳ್ಳಲ್ಲ ಮಿಕ್ಸಿಗೆ, ಅದು ಬೇಗ ಪುಡಿ ಆಗುತ್ತೆ. ಹಾಗೆ ಬೆಲ್ಲ ಮತ್ತು ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಒಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ವ, ಅದನ್ನು ನಾವು ಇನ್ನೊಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಎಲ್ಲ ಪದಾರ್ಥಗಳನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು
ಅದನ್ನ ಹುರ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಸೀದಿಸ್ಬಿಟ್ರೆ ಟೇಸ್ಟು ಹಾಳಾಗ್ಬಿಡುತ್ತೆ ಮತ್ತು ಕಲರು ಬರಲ್ಲ. ಆಗ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನಾವು ಮಿಕ್ಸಿ ಎತ್ತಿಟ್ಟಿದ್ನಲ್ಲ ಆ ಎಳ್ಳು ಮತ್ತು ಒಣಗಿದ ಕೊಬ್ಬರಿ ತುರಿ ಹಾಕಿ ಈಗ ಇದಕ್ಕೆ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಇಂಗು ನಿಮ್ಮ ಇಷ್ಟ. ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಎರಡನ್ನೂ ಕೆಳಗಡೆಯಿಂದ ಮೇಲಕ್ಕೆ ನೀಟಾಗಿ ಪೌಡ್ರನ್ನ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿದೊಂದು ಉಪ್ಪು ಹಾಕೋದು ಮಿಸ್ ಆಗಿಬಿಡ್ತು. ಅದಕ್ಕೋಸ್ಕರ ಮತ್ತೆ ನಾನು ಇನ್ನೊಂದು ಸಲಿಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಪುಡಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂತಂದರೆ ನಾವು ಗೊಜ್ಜು ಮಾಡಿದಾಗ ಉಪ್ಪು ಹಾಕ್ತೀವಿ ಮತ್ತು ಅನ್ನಕ್ಕೂ ಉಪ್ಪು ಹಾಕಿರ್ತೀವಲ್ವ, ಅದಕ್ಕೆ ಇದೊಂದು ಸ್ವಲ್ಪ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನಾನು ಆಗಾಗ ಮನೇಲಿ ಮಾಡ್ತಾ ಇರ್ತೀನಿ ಪುಳಿಯೋಗರೆ ಗೊಜ್ಜು, ತುಂಬ ಚೆನ್ನಾಗಾಗುತ್ತೆ. ಇದನ್ನೇ ಈ ಪೌಡ್ರನ್ನೇ ಬಳಸಿ ಗೊಜ್ಜು ಮಾಡೋದು ಹೇಗೆ ಅಂತಲೂ ಇನ್ನೊಂದು ವಿಡಿಯೋಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಮೊದಲಿಗೆ ಈ ಪೌಡ್ರನ್ನ ಮಾಡಿಕೊಡಿ. ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಇದನ್ನು ಮಾಡಿ ಇಟ್ಕೊಂಡ್ರೆ ನಮಗೆ ಗೊಜ್ಜು ಮಾಡೋದು ಈಸಿ ಆಗುತ್ತೆ. ಥ್ಯಾಂಕ್ ಯು.